ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ಗೆ ಸುಸ್ವಾಗತ. ನಾನು ಮಮತಾ. ನಾನಿವತ್ತು ದೊಣ್ಣೆ ಮೆಣಸಿನ್ಕಾಯಿ ತುಂಬಿದ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದೊಣ್ಣೆ ಮೆಣಸಿನ್ಕಾಯಿನ ಹೊಟ್ಟೆ ಮೆಣಸಿನ್ಕಾಯಿ ಅಂತಲೂ ಕರೀತಾರೆ. ಇದು ಸಾಮಾನ್ಯವಾಗಿ ನೋಡಲಿಕ್ಕೆ ಕ್ಯಾಪ್ಸಿಕಮ್ ಥರ ಇರುತ್ತೆ ನೋಡಿ, ಈ ಥರ. ಬಟ್ ಇದು ಕ್ಯಾಪ್ಸಿಕಮ್ ಅಲ್ಲ, ಇದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್. ಇದನ್ನು ಅಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸ್ವಲ್ಪ ಖಾರ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಖಾರ ಇರುತ್ತೆ. ಕ್ಯಾಪ್ಸಿಕಮ್ ಮಾತ್ರ ಖಾರ ಇರಲ್ಲ, ಇದು ಖಾರ ಇರುತ್ತೆ. ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗಾಗಲಿ, ಚಪಾತಿ ಜೊತೆಗಾಗಲಿ, ಹಾಗೆ ಅನ್ನದ ಜೊತೆಗಾಗಲಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಯಾವುದ್ರ ಜೊತೆಗಾಗಲೂ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬನ್ನಿ ನೋಡೋಣ. ನೋಡಿ, ಇಲ್ಲ ಅರ್ಧ ಕೆ ಜಿಯಷ್ಟು ನಾನು ದೊಣ್ಣೆ ಮೆಣಸಿನ್ಕಾಯಿ ಅಂದರೆ ಹೊಟ್ಟೆ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ 4 ಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ. 4 ಭಾಗ ಬದನೆಕಾಯಿ ಎಣ್ಗಾಯಿ ಮಾಡೋ ರೀತಿಯಲ್ಲೇ 4 ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಖಾರ ತಿಂತೀವಿ ಅನ್ನೋರು ಬೀಜನ ತೆಗಿಬೇಡಿ. ಮಕ್ಕಳು ಅಥವಾ ವಯಸ್ಸಾದವರು ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಇದ್ರ ಬೀಜನ ಚಾಕುವಿನ ಸಹಾಯದಿಂದ ಈ ರೀತಿ ತೆಗೆದುಬಿಡಿ. ನೋಡಿ, ನಾನು ಇಲ್ಲಿ ಪೂರ್ತಿ ಬೀಜನ ತೆಗೆದಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳನ್ನು ತಿನ್ಕೋತಾಳೆ, ಹಾಗಾಗಿ ಜಾಸ್ತಿ ಖಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಾಯಿನೇ ಖಾರ ಇರುತ್ತೆ, ಅದಕ್ಕೋಸ್ಕರ ಬೀಜನ ತೆಗೆದಿದ್ದೀನಿ. ನೀವು ಬೇಕಿದ್ರೆ ಇಲ್ಲ ಖಾರ ತಿಂತೀವಿ ಅನ್ನೋರು ಬೀಜನ ಹಾಗೆ ಬಿಟ್ಟರೆ ನಡೆಯುತ್ತೆ. ಒಂದು ಅರ್ಧ ಕೆ ಜಿಯಷ್ಟು ದೊಣ್ಣೆ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಸಾಮಗ್ರಿಗಳು ಏನು ಬೇಕು ಅಂತ ನೋಡೋಣ. ಹಾಗೆ ಉಪ್ಪು, ಒಂದು 2 ಚಿಕ್ಕ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾಟಿ ಬೆಳ್ಳುಳ್ಳಿ, ಹಾಗಾಗಿ ಸಿಪ್ಪೆ ಬಿಡಿಸಿಲ್ಲ. ಹಾಗೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಇದು ಹುಚ್ಚಳ ಪೌಡರ್, ಗುರಳ್ ಪೌಡರ್ ಅಂತ ಕರೀತಾರೆ, ಹುಚ್ಚಳ ಪೌಡರ್ ಅಂತಲೂ ಕರೀತಾರೆ. ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ಸ್ವಲ್ಪ ಹುರಿಗಡಲೆನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, 1 ಸ್ಪೂನಷ್ಟು ಜೀರಿಗೆ, ಅರಿಶಿನ, ಸಾಸಿವೆ, ಬೆಲ್ಲ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 1 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಬನ್ನಿ ಯಾವ ರೀತಿ ಮಾಡೋಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಬಿಟ್ಟು ಕಡಲೆ ಬೀಜನ ಹಾಕಿ ಹುರಿತಾ ಇದ್ದೀನಿ. ಈ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಷ್ಟು ಹುರಿದಿದೆ. ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಬೌಲಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ, ಒಂದು ಬೌಲಿಗೆ ಹಾಕಿದ್ದೀನಿ. ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ. ಆ ಕಡಲೆ ಬೀಜ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಆ ಎಣ್ಣೆ ಬಿಸಿ ಆದ ನಂತರ ಈ ಮೆಣಸಿನ್ಕಾಯಿನ ಸೇರಿಸ್ಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ದೊಣ್ಣೆ ಮೆಣಸಿನ್ಕಾಯಿನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸುಮಾರು ಒಂದು 3-4 ನಿಮಿಷಗಳ ಕಾಲ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು 3-4 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಉರಿನ ಚೆನ್ನಾಗಿ ಹುರ್ಕೋಬೇಕು. ಹಾಗಾದರೆ ಖಾರ ಕಡಿಮೆ ಆಗುತ್ತೆ, ಜೊತೆಗೆ ರುಚಿನೂ ಕೂಡ ಹೆಚ್ಚಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಿಮಗೆ ತಿರುಗಿಸ್ತಾ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ಮತ್ತೆ ತಿನ್ನಬೇಕು ಅನಿಸುತ್ತೆ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, 2 ಚಪಾತಿ ತಿನ್ನೋರು 5 ಚಪಾತಿ ತಿಂತಾರೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಈ ರೀತಿಯಾಗಿ ಹುರಿದಾಗಿದೆ. ನೋಡಿ, ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಈಗ ಇದನ್ನ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಏಕೆಂದರೆ ಬಿಸಿಗೆ ತುಂಬಲಿಕ್ಕೆ ಸ್ವಲ್ಪ ಕೈಯಲ್ಲಿ ಬಿಸಿ ಹಿಡಿದು ತುಂಬಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಮಿಕ್ಸಿ ರುಬ್ಬಿಕೊಳ್ಳಿಕ್ಕೆ
ಹುರಿದಿರ್ತಕ್ಕಂಥ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ನಾನು ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನೀವು ಬೇಕಿದ್ರೆ ಸಿಪ್ಪೆ ತೆಗಿಬಹುದು. ಹಾಗೆ ಬೆಲ್ಲ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕರಿಬೇವನ್ನು ಒಗ್ಗರಣೆಗೆ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು. ಇಷ್ಟನ್ನು ತುಂಬ ನೈಸಾಗೂ ಅಲ್ಲ, ತುಂಬ ತರಿಯಾಗಿಲ್ಲ, ಮೀಡಿಯಮ್ ಆಗಿ ರುಬ್ಕೊಂಬರೋಣ. ನೋಡಿ, ಇಷ್ಟು ತರಿಯಾಗಿ ರುಬ್ಕೋಬೇಕು. ಇದನ್ನ ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ ಗುರಳ್ ಪುಡಿ ಇತ್ತಲ್ವ, ಗುರಳ್ ಪುಡಿ ಸೇರಿಸ್ಕೊಳ್ಳೋಣ. ಗುರಳ್ ಪುಡಿ ಸೇರಿಸಿದ ನಂತರ ಸ್ವಲ್ಪ ಅರಿಶಿನ, ಹಾಗೆ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಸ್ವಲ್ಪ ಕಟ್ನಾಗಿ ಸ್ಟ್ರಾಂಗ್ ಆಗಿಯೇ ಇರಬೇಕು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ 1-2 ಟೀ ಸ್ಪೂನಷ್ಟು ನೀರನ್ನ ಮಿಕ್ಸಿ ಜಾರ್ಗೆ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. 1-2 ಟೀ ಸ್ಪೂನಷ್ಟು ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು, ಈ ದೊಣ್ಣೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ. ಈ ರೀತಿಯಾಗಿ ತಗೊಂಡು ಇದನ್ನು ಮಧ್ಯದಲ್ಲಿ ಈ ರೀತಿ ಮಿಶ್ರಣನ ತುಂಬಿಟ್ಟು ಒಂದು ಬಟ್ಲಲ್ಲಿ ಎತ್ತಿಟ್ಕೋಬೇಕು. ಎಲ್ಲ ಮಿಶ್ರಣನೂ ಹೀಗೆ ಎಲ್ಲದಕ್ಕೂ ದೊಣ್ಣೆ ಮೆಣಸಿನ್ಕಾಯಿಗೆ ಈ ರೀತಿ ಮಿಶ್ರಣನ ತುಂಬಿಟ್ಟು ಎತ್ತಿಟ್ಕೋಬೇಕು. ಇದು ಸ್ಟಫಿಂಗ್ ಮಾಡ್ತೀವಲ್ಲ, ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಬಹುದು ಕೂಡ. ಹೀಗೆ ಎಲ್ಲ ಹುರಿದಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿಗೆ ಈ ಮಿಶ್ರಣನ ತುಂಬಿಟ್ಟು ಎತ್ತಿಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಮಿಶ್ರಣನೂ ತುಂಬಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಉಳಿದಿಲ್ಲ ಅಂದರೂ ಪರವಾಗಿಲ್ಲ. ಇದು ಉಳಿದಿರೋದನ್ನು ನೀರು ಸೇರಿಸಿ ಪಲ್ಯಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಒಂದು ಬಾಣಲಿನ ನಾನು ಬಿಸಿಗಿಟ್ಟಿದ್ದೀನಿ. ಈಗ ನಾನು ಮೆಣಸಿನ್ಕಾಯಿ ಕರಿದಿಟ್ಟಿದ್ನಲ್ವ, ಅದೇ ಬಾಣಲಿನ ಬಿಸಿಗಿಟ್ಟಿದ್ದೀನಿ. ಮತ್ತೆ ನಾನು ಎಣ್ಣೆ ಸೇರಿಸಿಲ್ಲ, ಯಾಕೆಂದರೆ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಎಣ್ಣೆ ಹಾಕಿದ್ವಲ್ವ, ಅದೇ ಸ್ವಲ್ಪ ಎಣ್ಣೆ ಮಿಕ್ಕಿದೆ. ಅದೇ ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಹಾಗೆ ಕರಿಬೇವು ಸೇರಿಸ್ತಾ ಇದ್ದೀನಿ. ಇದೆರಡು ಚಟಪಟ ಆದ ನಂತರ ಈ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಬೇಯಿಸ್ಬೇಕಾಗುತ್ತಷ್ಟೇ. ಹಾಗೆ ಉಳಿದಿರೋ ಮಿಶ್ರಣಕ್ಕೆ 1 ಗ್ಲಾಸಷ್ಟು ನೀರನ್ನ ಸೇರಿಸಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ. ಆಲ್ರೆಡಿ ಮೆಣಸಿನ್ಕಾಯಿ ಬೆಂದು ಹೋಗಿದೆ. ಇನ್ನು ಸ್ವಲ್ಪ ಬೇಯಲಿಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಜಸ್ಟ್ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ. ಮಧ್ಯದಲ್ಲಿ ಒಂದು ಸರಿ ಅಂದರೆ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈಗ 1 ನಿಮಿಷ ಆಗಿದೆ. ಬನ್ನಿ ನೋಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೊಂದು ನಿಮಿಷಗಳ ಕಾಲ ಇದು ಬೇಯ್ಕೊಳ್ಳಿ. ಅಲ್ಲಿವರೆಗೂ ಒಂದು ಜನಪದ ಗೀತೆನ ಕೇಳೋಣ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ,
ಹುಡುಗಿ ಒಣಗ್ಯಾವ ಹೂಬಳ್ಳಿ. ಎಷ್ಟು ಸುಂದರವಾದ ಹಾಡು. ಇದು ಒಂದು ಜನಪದ ಗೀತೆ. ಬಿಟ್ಟು ಹೊಂಟಿಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂಬಳ್ಳಿ. ಬಿಟ್ಟು ಹೊಂಟಿಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂಬಳ್ಳಿ. ಇನ್ನು ತಿಳಿದಾಂಗ ಒಂಟಿ ಮಳ್ಳಿ, ಇನ್ನು ತಿಳಿದಾಂಗ ಒಂಟಿ ಮಳ್ಳಿ. ನನ್ನ ಅಂಗಳಕ ಬರವಳ್ಳಿ, ನನ್ನ ಅಂಗಳಕ ಬರವಳ್ಳಿ. ನಾ ಮರತಿಲ್ಲ ನಿನ್ನ ಹಳ್ಳಿ, ನಾ ಮರತಿಲ್ಲ ನಿನ್ನ ಹಳ್ಳಿ. ನೆನಪು ಬರ್ತೈತಿ ಹೊಳ್ಳಿ ಹೊಳ್ಳಿ. ಹುಡುಗಾಟದ ನಿನ್ನ ಚಾಳಿ, ಹುಡುಗಾಟದ ನಿನ್ನ ಚಾಳಿ. ಹಾಡಿ ಆಡಿದ ಆವೋ ಕುಳಿ, ನಾನು ನಿನ್ನ ಚರಣಧೂಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂಬಳ್ಳಿ. ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದ ನೀ ಮರತೇನ. ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದ ನೀ ಮರತೇನ. ಆಕರಕ್ಕೆ ಪಲ್ಲೆ ತಿಂದು ಹರಗಾಡಿ ಬಂದಾಗ ಒರೆಸಿಕೊಂಡಿದ್ದ ಮರತೇನ. ಮನಸ ತುಡುಗ ಮಾಡಿದ ಕಳ್ಳಿ, ಮನಸ ತುಡುಗ ಮಾಡಿದ ಕಳ್ಳಿ. ನೆನಪು ಬರ್ತೈತಿ ಹೊಳ್ಳಿ ಹೊಳ್ಳಿ. ಮನಸ ತುಡುಗ ಮಾಡಿದ ಕಳ್ಳಿ, ನೆನಪು ಬರ್ತೈತಿ ಹೊಳ್ಳಿ ಹೊಳ್ಳಿ. ನನ್ನ ಜಾತಿ ಮೇಲಂತ ನಿನ್ನ ಜಾತಿ ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ. ನನ್ನ ಜಾತಿ ಮೇಲಂತ ನಿನ್ನ ಜಾತಿ ಕೀಳಂತ ಹೇಳ್ತಾನ ನಿಮ್ಮಪ್ಪ ಕುಂತ. ಸಿಟ್ಟಿಲೆ ಕೈ ಕಾಲು ಕಟ್ಟಿ ಒಗಿತಾನ ನಿನ್ನ ಪ್ರೀತಿ ಮರಿಬೇಕಂತ. ನಾ ಇರಬೇಕ ಹೆಂಗ ತಾಳಿ, ನಾ ಇರಬೇಕ ಹೆಂಗ ತಾಳಿ. ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂವ ಬಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಹೂವ ಬಳ್ಳಿ. ಬನ್ನಿ ಈಗ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಬರೋಣ. ಪಲ್ಯ ರೆಡಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಘಮ ಬರ್ತಾ ಇದೆ. ಖಾರ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಬಿಸಿ ಬಿಸಿ ದೊಡ್ಡ ಮೆಣಸಿನ್ಕಾಯಿ ಅಂದರೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ. ಎಷ್ಟು ಚೆನ್ನಾಗಾಗಿದೆ. ಬನ್ನಿ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ಬನ್ನಿ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಖಾರ ಜಾಸ್ತಿ ಇಲ್ಲ. ರೊಟ್ಟಿ, ಈರುಳ್ಳಿ, ಕ್ಯಾರೆಟು, ದೊಣ್ಣಗಾಯಿ ಪಲ್ಯ ತಿಂತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನಂಗಾಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಮಮತಾ. ಥ್ಯಾಂಕ್ ಯು.